ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ದೇವರೇ ಹಾಕಿದ್ದಾನೆ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋದಂದರೆ ದೇವರನ್ನೇ ನಾವು ಧ್ಯಾನ ಮಾಡೋರಾಗಿದ್ದೇವೆ. ದೇವರ ವಾಕ್ಯ ದೇವರ ಕ್ಯಾರೆಕ್ಟರ್ ಆಗಿದೆ, ಗುಣ ಸ್ವಭಾವಗಳಾಗಿದೆ. ದೇವರ ವಾಕ್ಯ ಅದು ಜೀವವಾಗಿದೆ. ದೇವರ ವಾಕ್ಯ ದೇವರ ಸರ್ವ ಸಂಪೂರ್ಣತೆಯಾಗಿದೆ. ದ ಫುಲ್ನೆಸ್ ಆಫ್ ಗಾಡ್ ಇಸ್ ಡ್ವೆಲ್ ಇನ್ ದ ವರ್ಡ್. ವರ್ಡ್ ಇಸ್ ದ ಫುಲ್ನೆಸ್ ಆಫ್ ಗಾಡ್. ದೇವರ ಮಾತು ಅದು ದೇವರ ಬೀಜವಾಗಿದೆ. ದೇವರ ಮಾತು ಅದು ರೀಪ್ರೊಡ್ಯೂಸ್ ಮಾಡುತ್ತದೆ. ದೇವರ ಮಾತು ಇಲ್ಲದನ್ನು ಇರುವ ಹಾಗೆ ಅದು ಕರೆಯುತ್ತದೆ. ದೇವರೊಂದು ಮಾತು ಹೇಳಿದ ಅಂತ ಹೇಳಿದರೆ ಅದು ಆಗುತ್ತದೆ, ಇಲ್ಲ ಅಂತ ಹೇಳಿದರೆ ಅದು ಆಗುತ್ತದೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ದೇವರ ವಾಕ್ಯ ನಮ್ಮ ಹೃದಯದಲ್ಲಿದೆ, ನಮ್ಮ ಬಾಯಲ್ಲಿದೆ. ದೇವರ ವಾಕ್ಯವನ್ನು ಎಲ್ಲೆಲ್ಲಿ ಇಡಲಿಲ್ಲ, ನಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ. ಯಾಕಂದರೆ ನಾವು ಆ ವಾಕ್ಯಕ್ಕೆ ನಾವು ಹುಟ್ಟಿದವರು. ದೇವರ ವಾಕ್ಯ ಹೇಳ್ತೀನಿ, ನೀವು ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ, ದೇವರ ಸದಾ ಜೀವವುಳ್ಳ ವಾಕ್ಯ ಎಂಬ ಬೀಜದಿಂದ ನೀವು ಹುಟ್ಟಿದ್ದೀರಿ. ನಾವು ಹುಟ್ಟಿದ್ದು ಇಲ್ಲಿ ಮಾತಾಡುವಂಥದ್ದು ನಮ್ಮ ಶಾರೀರಿಕ ವ್ಯಕ್ತಿಯ ಬಗ್ಗೆ ಅಲ್ಲ. ಇಲ್ಲಿ ಹುಟ್ಟಿದ್ದು ರಿಯಲ್ ನಮ್ಮ ಆತ್ಮಿಕ ವ್ಯಕ್ತಿ. ಆತನು ಹುಟ್ಟಿದ್ದಾನೆ, ದೇವರಿಗೆ ಹುಟ್ಟಿದ್ದಾನೆ, ದೇವರಿಂದ ಹುಟ್ಟಿದ್ದಾನೆ. ಪ್ರೈಸ್ ಗಾಡ್. ನಾನು ಮತ್ತು ನೀನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರಾಗಿದ್ದೀವಿ. ಅದಕ್ಕೋಸ್ಕರ ಆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿದೆ. ದೇವರ ವಾಕ್ಯವು ನಮ್ಮ ಬಾಯಲ್ಲಿದೆ. God's word is in our spirit and God's word is in our mouth. We are the reproduction of God himself. ಒಂದು ಕಡೆಯಲ್ಲಿ ಇರ್ತದೆ, ಯು ಆರ್ ದ ಲಿವಿಂಗ್ ಎಪಿಸಲ್. ನೀವು ಜೀವಂತ ಆತನ ಪತ್ರಿಕೆಯಾಗಿದ್ದೀರಿ, ನಡೆದಾಡುವ ಪತ್ರಿಕೆಯಾಗಿದ್ದೀರಿ, ಮಾತಾಡುವ ಪತ್ರಿಕೆಯಾಗಿದ್ದೀರಿ. ಆ ಪತ್ರಿಕೆಯನ್ನು ಎಲ್ಲರೂ ಓದ್ತಾರಂತ ಹೇಳಿದರೆ ನಮ್ಮ ಆ್ಯಕ್ಷನ್, ನಮ್ಮ ನುಡಿ, ನಮ್ಮ ನಂಬಿಕೆ ಜನ ಓದ್ತಾರೆ. ಯಾವಾಗ ದೇವರ ವಾಕ್ಯ ನಾವು ಕೇಳ್ತೇವೆ, ಮೆಡಿಟೇಟ್ ಮಾಡುತ್ತೇವೆ, ನಮ್ಮ ಸೋಲ್ ಸಿಸ್ಟಮ್ ಅದು ಕಂಟ್ರೋಲ್ ಮಾಡುತ್ತದೆ. ನಮ್ಮ ಪ್ರಾಣವನ್ನು ಆ ದೇವರ ವಾಕ್ಯ ಕಂಟ್ರೋಲ್ ಮಾಡುತ್ತದೆ. ಅದರಿಂದ ನಿಮ್ಗೆ ಯಾವಾಗಲೂ ಗೊತ್ತಿರಬೇಕು, ನೀವು ಆತ್ಮಿಕವಾಗಿ ದೇವರಿಂದ ಹುಟ್ಟಿದವರು. ದೇವರ ಜೀವ ನಿಮ್ಮಲ್ಲಿ ನೆಲೆಗೊಂಡಿದೆ. ಜೀವ ಅಂತ ಹೇಳಿದರೆ ದ ಫುಲ್ನೆಸ್ ಆಫ್ ಗಾಡ್, His DNA, His life. It is not an animal life, it is not a human life, it is life of God. There is a human life, there is an animal life. ಪ್ರಾಣಿಗಳ ಜೀವ ಇದೆ, ಮನುಷ್ಯನ ಜೀವ ಇದೆ, ಬಟ್ ದೇವರ ಜೀವ ಇದೆ. ನಾವು ಆ ಜೀವಕ್ಕೆ ನಾವು ಹುಟ್ಟಿದ್ದೇವೆ. ನಾವು ಪ್ರಾಣಿಗಳ ಜೀವಕ್ಕೆ ಹುಟ್ಟಿದವರಲ್ಲ, ಮನುಷ್ಯನ ಜೀವದಲ್ಲಿ ಹುಟ್ಟಿದವರಲ್ಲ. ಕ್ರಿಸ್ತನಲ್ಲಿ ನಾವು ದೇವರ ಜೀವಕ್ಕೆ ನಾವು ಹುಟ್ಟಿದವರಾಗಿದ್ದೇವೆ. That life called is Zoe. Zoe, it is called in, ಅದನ್ನು ಗ್ರೀಕ್ ಪದದಲ್ಲಿ ಕರೀತಾರೆ Zoe, the God kind of life ಅಂತ. ಮ್ಯಾನ್ ಕೈಂಡ್ ಆಫ್ ಲೈಫ್, ಹ್ಯೂಮನ್. ಅದಕ್ಕೆ ಗ್ರೀಕಿನಲ್ಲಿ ಸುಕೆ ಅಂತ ಕರೀತಾರೆ, ಸುಕೆ. ಬಟ್ ಯಾವಾಗ ನೀವು ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ಕುರುಜೆಯಲ್ಲಿ ಸತ್ತನು, ರಕ್ತವನ್ನು ಸುರಿಸ್ತನು, ಹೂಣಲ್ಪಟ್ಟನು, ಮೂರನೇ ದಿನ ಪುನರುತ್ಥಾನಾದನು, ನೀವು ಯಾವಾಗ ನಿಮ್ಮ ಹೃದಯದಲ್ಲಿ ಒಪ್ಪುತ್ತೀರಿ, ಆ ಸುಕೆ ಎಂಬ ಹ್ಯೂಮನ್ ಲೈಫ್ ನಿಮ್ಮ ಆತ್ಮದಿಂದ ಡಿಸ್ಕನೆಕ್ಟ್ ಆಗಿದೆ, ನಿಮ್ಮಲ್ಲಿ ದೇವರ ಜೀವ ಝೋಯೆ ವರ್ಗಾವಣೆ ಆಗಿದೆ. ಆ ಜೀವ ನಿಮ್ಮ ಒಳಗೆ ಇದೆ. ಎಲ್ಲಿವರೆಗೆ ನಿಮಗೆ ಆ ಜೀವ ಗೊತ್ತಾಗುವುದಿಲ್ಲ, ಅಂದರೆ ಪ್ರಕಟ ಆಗುವುದಿಲ್ಲ, ಅದು ಮ್ಯಾನಿಫೆಸ್ಟ್ ಆಗುವುದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್, ನಮ್ಮ ಶರೀರದಲ್ಲಿ ನಮ್ಮ ತಂದೆ ತಾಯಿಗಳ ಜೀವ ಇದೆ, ರಕ್ತ ಸಂಬಂಧವಾದ ಜೀವ ಇದೆ. ಆ ರಕ್ತ ಸಂಬಂಧವಾದ ಜೀವದಿಂದ ಏನಾಗ್ತದೆ ಅಂತ ಹೇಳಿದರೆ, ನಾವು ನೋಡ್ತೀವಿ ಅದರಲ್ಲಿ ಡಿಸೀಸ್ಗಳು, ಕರಪ್ಟೆಬಲ್ ಬ್ಲಡ್ ಡಿಸೀಸ್ ಅಥವಾ ಕರ್ಸ್ ಅದರಲ್ಲಿ ಇರ್ಬೋದು. ಬಟ್ ನಾವು ಯಾವಾಗ ದೇವರ ಜೀವಕ್ಕೆ ಹುಟ್ಟಿದ್ದೇವೆ, ಆ ಓಲ್ಡ್ ಲೈಫ್ ಅಂತ ಹೇಳ್ತಾರೆ, ಹಳೆಯ ಜೀವಿತಕ್ಕೆ ನಾವು ಡಿಸ್ಕನೆಕ್ಟ್ ಆಗಿದ್ದೇವೆ. ಓಕೆ, ಫಾರ್ ಎಕ್ಸಾಂಪಲ್,
ಯೇಸು ಕ್ರಿಸ್ತನು ಹುಟ್ಟಿದ್ದು ನಾವು ನೋಡ್ತೀವಿ ವಾಕ್ಯ ಎಂಬ ಬೀಜದಿಂದ ಮರಿಯಳ ಗರ್ಭದಲ್ಲಿ. ಬಟ್ ಆತನಲ್ಲಿ ಪಾಪ ಇರಲಿಲ್ಲ ಅಂತ ಬೈಬಲ್ ಹೇಳುತ್ತೆ. ಆತನು ಪಾಪರಹಿತನಾಗಿ ಆತನು ಹುಟ್ಟಿದ. ಯಾಕಂದರೆ ಆತನು ಆದಾಮನ ಸಂಬಂಧದಲ್ಲಿ ಆತನು ಹುಟ್ಟಲಿಲ್ಲ, ಆತನು ದೇವರ ಸಂಬಂಧದಿಂದ ಆತನು ಹುಟ್ಟಿದನು. ಓಕೆ, ಆತನು ಆದಾಮನ ಸಂಬಂಧದಿಂದ ಹುಟ್ಟಲಿಲ್ಲ, ಆತನಲ್ಲಿ ಜೀವ ಇತ್ತು, ಆ ದೇವರ ಜೀವ. ಪ್ರೈಸ್ ಗಾಡ್. ಆತನಲ್ಲಿ ಪಾಪ ಇರಲಿಲ್ಲ. ಅದೇ ರೀತಿ ನಾವು ಬಾರ್ನ್ ಅಗೇನ್ ಆದಾಗ ನಮ್ಮ ಹಳೆಯ ಮನುಷ್ಯನು ಆತನು ಆಲ್ರೆಡಿ ಕ್ರಿಸ್ತನಲ್ಲಿ ಸತ್ತಿದ್ದಾನೆ. ಆ ಲೈಫ್ ಡಿಸ್ಕನೆಕ್ಟ್ ಆಗಿದೆ. ಹೊಸ ಜೀವ, ದ ಗಾಡ್ ಕೈಂಡ್ ಆಫ್ ಲೈಫ್ ನಮ್ಮಲ್ಲಿ ವರ್ಗಾವಣೆ ಆಗಿದೆ. ಅದಕ್ಕೆ ಬೈಬಲ್ ಹೇಳ್ತೀವಿ ನಾವು ದೇವರ ಸಂತಾನ ಅಂತ. ಒಂದು ಕಡೆಯಲ್ಲಿ ಓದಿ ನಮಗೆ ಸಿಗ್ತದೆ, ಆಕ್ಟ್ ಆಫ್ ಅಪೋಸ್ಟಲ್ 17:29. ಆಕ್ಟ್ ಆಫ್ ಅಪೋಸ್ಟಲ್ 17:29. ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪ ವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. Therefore, since we are the offspring of God, since we are offspring of God, ನಾವು ದೇವರ ಸಂತಾನದವರಾಗಿದ್ದ ಮೇಲೆ, ನಾವು ದೇವರ ಸಂತಾನ, we are the offspring of God, we are the reproduction of God himself. Okay, we are the reproduction of God. ಅದಕ್ಕೆ ಯೇಸು ಹೇಳಿದ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ, ಶರೀರದಿಂದ ಹುಟ್ಟಿದ್ದು ಶರೀರವೇ. ವಾಟ್ ಎವರ್ ಇಸ್ ದ ಬಾರ್ನ್ ಆಫ್ ದ ಫ್ಲಶ್ ಇಸ್ ದ ಫ್ಲಶ್. 3ನೇ ಅಧ್ಯಾಯ 6ನೇ ವಚನದಲ್ಲಿ 7ನೇ ವಚನದಲ್ಲಿ ಓದಿ ನಮಗೆ ಸಿಗುತ್ತೆ. ಗಾಸ್ಪಲ್ ಆಫ್ ಜಾನ್. ಪ್ರೇರೆ, ಈ ಟ್ರುತ್ಗಳು ನಿಮಗೆ ಗೊತ್ತಿರ್ಬೋದು, ಈ ಸತ್ಯಾಂಶಗಳು ನಿಮಗೆ ಸ್ಕ್ರಿಪ್ಚರ್ಗಳು ಮೈಂಡಲ್ಲಿ ಬಾಹಾಟ ಇರ್ಬೋದು. ಬಟ್ ಯಾವಾಗ ನಿಮಗೆ ಅದು ಪ್ರಕಟ ಆಗ್ತದೆ, ನಿಮ್ಮ ಲೈಫ್ ಇದ್ದಾಗಿರೋದಿಲ್ಲ. ಬಟ್ ಇದು ಸಿಂಪಲ್ ಆಗಿರ್ಬೋದು, ಯಾವಾಗ ಕೇಳಿದಾಗಿರ್ಬೋದು, ಯಾವಾಗ ಎಷ್ಟೋ ಸರ್ತಿ 100 ಸರ್ತಿ ಓದಿದವರಾಗಿರ್ಬೋದು. ಬಟ್ ನಮ್ಮ ಆತ್ಮಕ್ಕೆ ಅದು ಓಪನ್ ಆಗಬೇಕು. ಓಪನ್ ಆದಾಗ ನಿಮ್ಮ ಸೆನ್ಸ್ ನಾಲೆಜ್ನ ಮೇಲೆ ಅದು ಡಾಮಿನೇಟ್ ಮಾಡ್ತದೆ. ಸೆನ್ಸ್ ನಾಲೆಜ್ನ ಮೇಲೆ ಡಾಮಿನೇಟ್ ಮಾಡಿದಾಗ ದ ಸ್ಪಿರಿಚುವಲ್ ನಾಲೆಜ್ ನಿಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತದೆ. ಲೈಫ್ ನಿಮ್ಮ ಒಳಗಿಂದ ನಿಮ್ಮ ಶರೀರಕ್ಕೆ ಅದು ವರ್ಗಾವಣೆ ಆಗ್ತದೆ. ದೇಹದಿಂದ ಹುಟ್ಟಿದ್ದು ದೇಹವೇ. ದಟ್ ವಿಚ್ ಇಸ್ ಬಾರ್ನ್ ಆಫ್ ದ ಫ್ಲಶ್ ಇಸ್ ಅ ಫ್ಲಶ್, ಅಂಡ್ ದಟ್ ವಿಚ್ ಇಸ್ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ಅ ಸ್ಪಿರಿಟ್. ಇಸ್ ಸ್ಪಿರಿಟ್. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಇದು ನಾನು ಹೇಳುವಂಥದ್ದಲ್ಲ, ಯೇಸು ಸ್ವಾಮಿ ಹೇಳಿದ, ನನ್ನ ತಂದೆಯಿಂದ ನನ್ನ ಶರೀರ ಹುಟ್ಟಿದೆ, ಇನ್ನೊಂದು ಶರೀರವೇ ಹುಟ್ಟಿದೆ, ದೇಹದಿಂದ ಇನ್ನೊಂದು ದೇಹ ಹುಟ್ಟಿದೆ. ಇಲ್ಲಿ ನಾವು ಹೊಸದಾಗಿ ಹುಟ್ಟಿದ್ದು ದೇವರು ಆತ್ಮಸ್ವರೂಪಿ. ಗಾಡ್ ಇಸ್ ಅ ಸ್ಪಿರಿಟ್. ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಸೇರಿಸಿ ಇಂಗ್ಲಿಷ್ನಲ್ಲಿ ಓದಿದೆ, ಅಂಡ್ ದಟ್ ವಿಚ್ ಇಸ್ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ದ ಸ್ಪಿರಿಟ್. ಹಾಗೆ ದೇವರ ಕ್ಯಾರೆಕ್ಟರ್ಗಳು ಏನು? ದೇವರಲ್ಲಿ ರೋಗ ಇಲ್ಲ. ಆತ ಹೇಳ್ತೀನಿ, ನಾನೇ ಆರೋಗ್ಯದಾಯಕನು, ನಾನೇ ಯೆಹೋವ ರಾಫ ಎಂಬ ನಾನು ಆರೋಗ್ಯದಾಯಕನು. ಓಕೆ, ನೀವು ಓದಿದರೆ ನಿಮಗೆ ಸಿಗ್ತದೆ 25ನೇ ಅಧ್ಯಾಯ 23ನೇ ವಚನ, 15ನೇ 23ನೇ ವಚನ, ವಿಮೋಚನಾ ಕಾಂಡ 15:23. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು, ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಆದ್ದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ಓಕೆ, ನೆಕ್ಸ್ಟ್ 24. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣುಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಓಕೆ, ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ಆ ನೀರು ಸಿಹಿ ಆಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗೆಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ
ಒಂದನ್ನು ನಿಮಗೆ ಬರಗೊಡಿಸುತ್ತಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕ. ಫಾರ್ ಐ ಆಮ್ ದ ಲಾರ್ಡ್ ಹೂ ಹೀಲ್ಸ್ ಯು ಅಂತ ಹೇಳ್ತಿರ್ತೆ. ಬಟ್ ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕ. ಓಕೆ, ನಾನೇ ನಿಮಗೆ ಆರೋಗ್ಯವಾಗಿದ್ದೇನೆ. ನಾನೇ ಆರೋಗ್ಯ. ದೇವರು ಹೇಳ್ತಾರೆ, ನಾನು ಆರೋಗ್ಯ, ನಾನು ಬೆಳಕು. ಅದರಿಂದ ನೀವು ಆರೋಗ್ಯಕ್ಕೋಸ್ಕರ ಬಾರ್ನಗಿನಾದವರು ಪ್ರಾರ್ಥಿಸುವ ಅಗತ್ಯ ಇಲ್ಲ. ನೀವು ಆರೋಗ್ಯವಂತನಾದ ದೇವರಿಗೆ ರೋಗಿಗಳಾಗಿ ಹುಟ್ಟಲಿಲ್ಲ. ನೀವು ಆರೋಗ್ಯವಂತ ದೇವರಿಗೆ ನೀವು ಆರೋಗ್ಯವಂತರಾಗಿ ಹುಟ್ಟಿದ್ದೀರಿ. ಓಕೆ, ಬೆಳಕಿನ ದೇವರು ಬೆಳಕಾಗಿದ್ದಾನೆ ಅಂತ ಹೇಳ್ತದೆ. ಬೆಳಕಿನ ದೇವರಿಗೆ ನೀವು ಬೆಳಕಿನ ಮಕ್ಕಳಾಗಿ ಹುಟ್ಟಿದ್ದೀರಿ. He is the father of light, you are the sons of light. He is the father of health, you are sons of health. ಓಕೆ, ಪ್ರಭಾವ ಸ್ವರೂಪನಾದ ದೇವರಿಗೆ ನೀವು ಪ್ರಭಾವ ಸ್ವರೂಪಿಯಾದ ಮಕ್ಕಳಾಗಿ ಕ್ರಿಸ್ತನಲ್ಲಿ ಹುಟ್ಟಿದ್ದೀರಿ. ಈ ಟ್ರುತ್ ಯಾವಾಗಲೂ ನೀವು ಮೆಡಿಟೇಟ್ ಮಾಡ್ತೀರಿ, ನಿಮ್ಮ ಮೈಂಡಲ್ಲಿದ್ದ ಈ ಸಿಕ್ನೆಸ್ ಕಾನ್ಷಿಯಸ್ ಅದು ಬಿಟ್ಟು ಹೋಗ್ತದೆ. ನಿಮ್ಮ ಮೈಂಡಲ್ಲಿದ್ದ ಈ ಸಿಕ್ನೆಸ್ ಕಾನ್ಷಿಯಸ್ ಅದು ಬಿಟ್ಟು ಹೋಗ್ತದೆ. ನೀವು ಯಾವಾಗಲೂ ಹೆಲ್ತ್ ಕಾನ್ಷಿಯಸ್ ಆಗಿರ್ತೀರಿ. ನೀವು ಯಾವಾಗಲೂ ಆರೋಗ್ಯವಂತರಾಗಿರ್ತೀರಿ. ಇದನ್ನು ಯಾವಾಗಲೂ ನಾವು ಮೆಡಿಟೇಟ್ ಮಾಡಬೇಕು, ಧ್ಯಾನ ಮಾಡಬೇಕು. ನಾವು ಯಾವಾಗಲೂ ಇದನ್ನು ಈ ಸತ್ಯಾಂಶಗಳನ್ನು ಕಾಪಾಡಬೇಕು. ಓಕೆ, ಆರೋಗ್ಯಕ್ಕೋಸ್ಕರ ನಾವು ಯಾವಾಗಲೂ ದೇವರೇ ನನಗೆ ಆರೋಗ್ಯ ಕೊಡು, ದೇವರು ನಿಮಗೆ ಆರೋಗ್ಯ ಕೊಡಲಿ ಅಲ್ಲ. ಬಾರ್ನಗೇನಾದವರಿಗೆ ದೇವರು ಆರೋಗ್ಯ ಕೊಡುವುದಲ್ಲ, ನೀವು ಆರೋಗ್ಯವಂತರಾಗಿದ್ದೀರಿ. ಅದಕ್ಕೆ ಬೈಬಲ್ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗು, ಅವರು ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರು ಸ್ವಸ್ಥತೆಯನ್ನು ಹೊಂದುತ್ತಾರೆ. ಯಾಕೆ ಹೊಂದುತ್ತಾರೆ? ಯು ಆರ್ ರಿಲೀಸಿಂಗ್ ಹೆಲ್ತ್. ಯು ಆರ್ ಕಂಟೇಜಸ್ ಆಫ್ ಹೆಲ್ತ್. ಓಕೆ, ಸಾಂಕ್ರಾಮಿಕ ಅಂದರೆ ನಿಮ್ಮಿಂದ ಇನ್ನೊಬ್ಬರಿಗೆ ಅದು ಆರೋಗ್ಯ ಹರಡುತ್ತದೆ ಮುಟ್ಟಿದಾಗ. ಓಕೆ, ಹಳೆ ಒಡಂಬಡಿಕೆಯಲ್ಲಿ ಬಾರ್ನಗೇನ್ ಆಗದವರು ಧರ್ಮಶಾಸ್ತ್ರ ಬರೆಯಲ್ಪಟ್ಟಿದ್ದು, ಒಬ್ಬ ವ್ಯಕ್ತಿ ರೋಗಿಯನ್ನು ಮುಟ್ಟಬಾರದು, ಕುಷ್ಠ ರೋಗಿಯನ್ನು ಮುಟ್ಟಬಾರದು, ರಕ್ತ ಕುಸುಮ ರೋಗಿಯನ್ನು, ಸ್ತ್ರೀಯನ್ನು ಮುಟ್ಟಬಾರದು, ಅಥವಾ ಸತ್ತ ಹೆಣವನ್ನು ಮುಟ್ಟಬಾರದು, ಅಥವಾ ಆ ಹೆಣವನ್ನು ಮುಟ್ಟಿದವನನ್ನು ಇವನು ಮುಟ್ಟಬಾರದು. ಅನೇಕ ನಿಯಮಗಳಿದೆ. ಯಾಕೆಂದರೆ ಮುಟ್ಟಿದ ವ್ಯಕ್ತಿ ಅಶುದ್ಧ ಆಗ್ತಿದ್ದ. ಅವರಿಗೇನಾಗ್ತಿದ್ದು, ಅದು ಕಂಟೇಜಸ್, ಸಾಂಕ್ರಾಮಿಕವಾಗಿ ಹರಡುತ್ತಿತ್ತು ಒಬ್ಬರಿಂದ ಮತ್ತೊಬ್ಬರಿಗೆ. ಆ ಸಾಂಕ್ರಾಮಿಕ ಅಂದರೆ ಏನು? ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥದ್ದು, ಕಂಟೇಜಸ್ ಅಂತ ಹೇಳ್ತಾರೆ. ಅದೇ ರೀತಿ ಬಾರ್ನಗೇನಾದ ನಿಮಗೆ ನೀವು ನಂಬಿದಾಗ ನಿಮ್ಮ ಸ್ಪಿರಿಚುವಲ್ ಗೇಟ್ ವಾಲ್ ಓಪನ್ ಆಗ್ತದೆ. ನೀವು ನಂಬಿದಾಗ ನಿಮ್ಮ ಸ್ಪಿರಿಚುವಲ್ ಗೇಟ್ ವಾಲ್ ಅದು ಓಪನ್ ಆಗ್ತದೆ. ನಿಮ್ಮಿಂದ ಉಕ್ಕುವ ಹೊರತೆ ಹರಿಯುತ್ತದೆ. ಓಕೆ, ಇನ್ನೊಬ್ಬರಿಗೆ ಹೆಲ್ತ್ ಹರಿಯುತ್ತದೆ. ಮೂಮೆಂಟ್ ಅದೇ ಕೈಯನ್ನಿಟ್ಟು ನೀವು ಭಯಪಟ್ಟರೆ, ಅವ್ರದ್ದು ನನಗೆ ಬರ್ತದೆ ಏನೋ ನೆಗೆಟಿವ್ ಮಾತುಗಳನ್ನು ಕೇಳಿ, ವಾಕ್ಯವನ್ನು ಕೇಳುವುದನ್ನು ಬಿಟ್ಟು ನೀವು ನೆಗೆಟಿವ್ ಮಾತುಗಳನ್ನು ಕೇಳಿ ಯಾರು ಮುಟ್ಟಿದರೆ ಅವರದ್ದು ಪ್ರಾಬ್ಲಮ್ ಬಿಕಾಸ್ ಆಫ್ ದ ಫಿಯರ್ ಅದು ನಿಮಗೆ ಬರ್ತದೆ. ನೀವು ಅನೇಕ ಈ ಸ್ಟೋರಿಗಳನ್ನು ಕೇಳ್ತೀರಿ. ಒಮ್ಮೊಮ್ಮೆ ಏನು ಕೇಳ್ತೀರಿ? ದೆವ್ವ ಬಿಡಿಸ್ತಾರೆ, ನಮ್ಮ ಮನೆಗೆ ಅಟ್ಯಾಕ್ ಆಗ್ತದೆ, ರೋಗಿಗಳನ್ನು ಮುಟ್ಟಿದರೆ ನಮಗೆ ಬರ್ತದೆ ಅಂತ. ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ಅದು ರಾಂಗ್. ಬೀಗದ ಕೈಯನ್ನು ನೀವು ಓಪನ್ ಮಾಡ್ತೀರಿ. ಬಟ್ ನೀವು ವಾಕ್ಯವನ್ನು ನಂಬಿದಾಗ ನಿಮ್ಮ ಸ್ಪಿರಿಚುವಲ್ ಮುಚ್ಚಳವನ್ನು ಓಪನ್ ಮಾಡ್ತೀರಿ. ಅದು ಕೀಲಿ ಅಂದರೆ ಬೀಗದ ಕೈ ಆಗಿದೆ, ನೀವು ಓಪನ್ ಮಾಡ್ತೀರಿ. ಓಪನ್ ಮಾಡಬೇಕಂತ ಹೇಳಿದರೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿ ಕೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕ. ಲಾಕ್ ಎಲ್ಲಿ ಹೋಗಿದೆ? ಆ ವರ್ಡ್ ನಮ್ಮ ಸ್ಪಿರಿಟ್ ಅಂಡ್ ಮ್ಯಾನನ್ನು ಓಪನ್ ಮಾಡ್ತದೆ. ಹೃದಯದಲ್ಲಿ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅದು ಜೀವವು, ದೇಹಕ್ಕೆಲ್ಲ ಆರೋಗ್ಯವು. ನೆಕ್ಸ್ಟ್ ಅದೇ ನಿನ್ನ ಹೃದಯವನ್ನು ಜಾಗ್ರತೆಯಿಂದ ಕಾಪಾಡಿಕೊ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ಒಮ್ಮೆ ರಿವರ್ ಓಪನ್ ಆಯ್ತು ಅಂತ ಹೇಳಿದರೆ ಹೇಗೆ ಜಾಗ್ರತೆಯಿಂದ ಕಾಪಾಡಿಕೊ? ಯು ಮಸ್ಟ್ ಪ್ರೀಚ್, ಯು ಮಸ್ಟ್ ಹೆಲ್ಪ್ ಅದರ್ಸ್. ಒಮ್ಮೆ ನಿನಗೆ ಓಪನ್ ಆಯ್ತು ಅಂತ ಹೇಳಿದರೆ, ಸತ್ಪುರುಷನ ನುಡಿಯು ಅದು ಆಳವಾದ ನೀರು, ಜ್ಞಾನದ ಬುಗ್ಗೆ, ಹರಿಯುವ ತೊರೆ. ನೀನು ಅದನ್ನು ಇತರಿಗೆ ಹೆಲ್ಪ್ ಮಾಡಬೇಕು. ಅದಕ್ಕೆ ದೇವರ ವಾಕ್ಯವು ನಿನ್ನ ಹೃದಯದಲ್ಲಿದೆ, ನಿನ್ನ ಬಾಯಲ್ಲಿದೆ. ಯು ಮಸ್ಟ್ ಸ್ಪೀಕ್ ದ ವರ್ಡ್ ಬೈ ಫೇತ್.
ದಟ್ ಇಸ್ ಕಾಲ್ಡ್ ವರ್ಡ್ ಆಫ್ ಫೇತ್. ವರ್ಡ್ ಆಫ್ ಫೇತ್. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ನೀನು ಆರೋಗ್ಯವನ್ನು ಹೊಂದಿದ ನಂತರ ಇನ್ನೊಬ್ಬ ವ್ಯಕ್ತಿಯದ್ದು ಕೇಳುವುದಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಅದವರನ್ನು. ಏನು ಅವನು ಹೊಂದಿದ್ದಾನೆ, ಏನು ಅವನು ಅನುಭವಿಸ್ತಾನೆ, ಅದನ್ನು ಅವನು ಮಾತಾಡುತ್ತಾನೆ, ಅದು ಇನ್ನೊಬ್ಬರಿಗೆ ಟಚ್ ಆಗ್ತದೆ. ನೀನು ನಿನ್ನಷ್ಟಕ್ಕೆ ಇಡುವುದಲ್ಲ, ನೀನು ಇತರಿಗೆ ಹೆಲ್ಪ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ಟೆಸ್ಟಿಮನಿ. ನೀನು ಟೆಸ್ಟಿಮನಿ ಕೊಡುವುದಿಲ್ಲ, ನೀನು ಹರಿಯುವ ತೊರೆ ಆಗುವುದಿಲ್ಲ ಅಂತ ಹೇಳಿದ್ರೆ ಹೊರಗಿನ ಸಂಗತಿಗಳು ನಿನ್ನ ಒಳಗೆ ಯಾವಾಗಲೂ ಆಕ್ರಮಣ ಮಾಡಲಿಕ್ಕೆ ನೋಡುತ್ತವೆ. ನೀನು ಒಳಗಿಂದ ನಂಬಿಕೆಯಿಂದ ಹರಿಸ್ತಿಲ್ಲ ಅಂತ ಹೇಳಿದ್ರೆ ಯು ಮಸ್ಟ್ ಪ್ರೀಚ್. ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿ ನಿಲ್ಲಿರಿ. ಯಾವಾಗಲೂ ರೆಡಿ ಆಗಿರಿ. ಪ್ರತಿಯೊಬ್ಬ ವಿಶ್ವಾಸ ಅವನು ರೆಡಿ ಆಗುವುದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಕೆರಗಳಿಲ್ಲ. ಕೆರಗಳಿಲ್ಲ ಅಂತ ಹೇಳಿದರೆ ಅವನು ಯಾವಾಗಲೂ ಆಕ್ರಮಣಕ್ಕೆ ಒಳಗಾಗುವ ವ್ಯಕ್ತಿ. ಸಿಂಪಲ್. ಸೈತಾನ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಕಾಗಿಲ್ಲ. ಆತನು ಡಿಸ್ಟ್ರಾಯ್ ಆಗಿದ್ದಾನೆ. ಈಸ್ ಎ ವೆಪನ್ಲೆಸ್. ಓಕೆ, ಆತನು ವೆಪನ್ಲೆಸ್ ಆಗಿದ್ದಾನೆ. ಕೇವಲ ಸೋತಿದ್ದಾನಲ್ಲ, ಈಸ್ ಎ ವೆಪನ್ಲೆಸ್. ಕತಾರ್ಜ್ಯ ಅಂತ ಹೇಳ್ತಾರೆ. ಮೇಡ್ ಹಿಮ್ ಝೀರೋ. ಅವನಲ್ಲಿ ಏನಿಲ್ಲ. ಬಟ್ ನೀವು ಎಲ್ಲಿವರೆಗೆ ನಿಮ್ಮ ಲೈಫನ್ನು ನೀವು ಏಸುಗೋಸ್ಕರ ಜೀವಿಸ್ತಿಲ್ಲ, ಅದು ಇತರಿಗೋಸ್ಕರ ಶೇರ್ ಮಾಡೋದಿಲ್ಲ, ನಿಮಗೇನು ಪ್ರಕಟಣೆ ಆಗಿದೆ, ಅದನ್ನು ನೀವು ಉಳಿಸುವುದಿಲ್ಲ, ಅದನ್ನು ನೀವು ಕಳಕೊಳ್ತೀರಿ. ಓಕೆ, ಫಾರ್ ಎಕ್ಸಾಂಪಲ್ 4ನೇ ಅಧ್ಯಾಯ 21ನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ. ಜ್ಞಾನೋಕ್ತಿ 4:21. ನಿನ್ನ 20ರಲ್ಲಿ ಓದಿಗುವ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಓಕೆ, ನೆಕ್ಸ್ಟ್, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅಂದರೆ ಸ್ಪಿರಿಚುವಲ್, ನಿನ್ನನ್ನು ನೀನು ನೋಡುವಂಥದ್ದು. ಸ್ಪಿರಿಚುವಲಿ ನೀನು ಬೆಡ್ಡಲ್ಲಿ ಮಲಗುವುದಾದರೆ ದೇವರ ವಾಕ್ಯದ ಎಂಬ ಕನ್ನಡಿಯಲ್ಲಿ ನಿನ್ನನ್ನು ನೋಡಿ ನೀನು ನಡೆಯುವಂಥದ್ದನ್ನು ನೋಡುವಂಥದ್ದು. your ಮೈಂಡ್ ಈಸ್ ವೆರಿ ವೆರಿ ಪವರ್ಫುಲ್. ನಿನ್ನ ಮೈಂಡಿನ ದೃಷ್ಟಿಯಲ್ಲಿ, ಆತ್ಮಿಕ ದೃಷ್ಟಿಯಲ್ಲಿ ವಾಕ್ಯ ಎಂಬ ಕನ್ನಡಿಯ ಮೂಲಕ ನಿನ್ನನ್ನು ನೋಡುವಂಥದ್ದು. ನೀನು ನಿನ್ನೆ ಏನು ಆಲೋಚನೆ ಮಾಡಿದ್ದೆ ಅದು ಇವತ್ತು ನೀನು ಆಗಿದ್ದಿ. ಆಸ್ ಎ ಮ್ಯಾನ್ ಥಿಂಕ್ ಇಟ್ಸ್ ಹಾರ್ಟ್ ಸೋ ಈಸಿ. ಮನುಷ್ಯನು ಏನು ಒಳಗೆ ಆಲೋಚನೆ ಮಾಡ್ತಾನೆ ನೋಡಿ, ಅದು ಆಗಿದ್ದಿ, ಅದೇ ನೀನು ಆಗಿದ್ದಿ. ಇವತ್ತು ನೀನು ಒಳ್ಳೆ ದೇವರ ವಾಕ್ಯಾನುಸಾರವಾಗಿ ಮೆಡಿಟೇಟ್ ಮಾಡಿ ಒಳ್ಳೆ ಆಲೋಚನೆ ಮಾಡ್ತೀವಿ, ಅದು ನಾಳೆ ಆಗ್ತಿ. ಕೆಲವೊಮ್ಮೆ ರೋಗಗಳ ಮೇಲೆ ಭಯ ಇರಬಹುದು. ದ ಫಿಯರ್ ಆಫ್ ಸಿಕ್ನೆಸ್. ನೀವು ಅದನ್ನು ಆಲೋಚನೆ ಮಾಡ್ತೀರಿ. ನಿಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ತಪ್ಪಾದ ಬೀಜವನ್ನು ನಿಮ್ಮ ಆತ್ಮಕ್ಕೆ ಬಿತ್ತುತ್ತೀರಿ. ಗೋಧಿಯ ಮಧ್ಯದಲ್ಲಿ ಹಣಾಜಿ. ಒಬ್ಬ ಒಳ್ಳೆಯ ರೈತ, ಆತನು ಗೋಧಿಯ ಮಧ್ಯದಲ್ಲಿ ಹಣಜಿ ಬೆಳೆದಾಗ ಅವನು ಸೀರಿಯಸ್ ಆಗಿರುತ್ತಾನೆ. ಈಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ಅವನ ತೋಟಕ್ಕೆ ಬಂದು ಬೇರೆಯವರು ಯಾರು ತೆಗೆಯುವುದಿಲ್ಲ ಆ ಹಣಜಿಯನ್ನು. ಅವನು ಇಮ್ಮಿಡಿಯೇಟ್ಲಿ ಹಣಜಿಯನ್ನು ತೆಗಿಬೇಕು. ಹಣಜಿ ತೆಗೆಯುವುದಿಲ್ಲ ಅಂತಂದರೆ ಹಣಜಿ ಬೆಳೆಯುತ್ತದೆ. ಅದು ಬೆಳೀತದೆ ಮಾತ್ರ ಅಲ್ಲ, ಅದರ ಒಟ್ಟಿಗಿದ್ದ ಗೋಧಿ ಅನ್ನೋದು ಅಡಗಿಸಿಬಿಡ್ತದೆ. ಅದು ಗೋಧಿ ಡಿಸಪಿಯರ್ ಆಗ್ತದೆ, ಅದೇ ಬೆಳೀತದೆ. ನಿಮ್ಮ ಮೈಂಡಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವ ಥಾಟ್ಗಳನ್ನು, ಆಲೋಚನೆಗಳನ್ನು ನೀವು ಎಂಟರ್ಟೈನ್ ಮಾಡಿದರೆ ಅದು ಕ್ರಮವಾಗಿ ಬೆಳೀತದೆ, ಅದೇ ಆಗ್ತದೆ. ನೀವು ನಿಮ್ಮ ಮೈಂಡನ್ನು ಗಾರ್ಡ್ ಮಾಡುವರು, ನೀವು ನಿಮ್ಮ ಮನಸ್ಸನ್ನು ಕಾಪಾಡುವವರು, ನೀವು ನಿಮ್ಮ ಮನಸ್ಸನ್ನು ಪ್ರೊಟೆಕ್ಟ್ ಮಾಡುವವರು. ಅದರಿಂದ ಎವ್ರಿ ಟೈಮ್ ದೇವರ ವಾಕ್ಯದ ಮೂಲಕ ಕೆಟ್ಟ ಆಲೋಚನೆಗಳನ್ನು ನೀವು ಅದನ್ನು ರಿಜೆಕ್ಟ್ ಮಾಡುವಂಥದ್ದು, ಹಣಜಿಯನ್ನು ನೀವು ತೆಗೆಯುವಂಥದ್ದು. ಅದಕ್ಕೆ ಬೈಬಲ್ ಹೇಳ್ತದೆ, ಮನುಷ್ಯರು ಮಲಗಿರುವಾಗ ಸೈತಾನು ಬಂದು ಗೋಧಿಯ ಮಧ್ಯದಲ್ಲಿ ಹಣಜಿಯನ್ನು ಬಿತ್ತಿದನಂತ. ಮಲಗುವುದಂದರೆ ಇಫ್ ಯು ಸ್ಲೀಪ್ ಇನ್ ದ ಸ್ಪಿರಿಟ್, ಇಫ್ ಯು ಆರ್ ನಾಟ್ ಸೀರಿಯಸ್ ಇನ್ ದ ಸ್ಪಿರಿಟ್, ನೀನು ಆತ್ಮಿಕವಾಗಿ ಎಚ್ಚರವಾಗುವುದಿಲ್ಲ ಅಂತ ಹೇಳಿದರೆ ಗೋಧಿಯ ಮಧ್ಯದಲ್ಲಿ ಆತನು ಹಣಜಿಯನ್ನು ಬಿತ್ತಿ ಹೋದನು. ರಾಂಗ್ ಟೀಚಿಂಗ್, ರಾಂಗ್ ಥಾಟ್ಸ್, ರಾಂಗ್ ಸೀಡ್ಸ್. ನೀನು ಅದನ್ನು ಕೇರ್ಫುಲ್ ಆಗಿ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದರೆ ಅದೇ ವಾಕ್ಯವು ನಿನ್ನ ಜೀವಿತದಲ್ಲಿ ಅಡಗಿಸಿ ಬಿಡುತ್ತದೆ.
ಕಡೆಗೆ ಅದೇ ಬೆಳೆಯುತ್ತದೆ. ಅದಕ್ಕೆ ಈ ಸ್ವಾಮಿ ಅಲ್ಲಿ ಆ ಸಾಮ್ಯದ ಅರ್ಥವನ್ನು ಹೇಳ್ತಾನೆ. ಅದು ಮತ್ತೆ ನೋಡುವ. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಲ್ಲಿ ಅವುಗಳನ್ನ ಹೃದಯದಲ್ಲಿ ಇಟ್ಟುಕೋ. 22ನೇ ವಚನ. ಅವುಗಳನ್ನು ಹೊಂದುವವರಿಗೆ ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯ. ದೇವರ ವಾಕ್ಯ ಎಲ್ಲರಿಗೆ ಆರೋಗ್ಯ ಅಲ್ಲ. ದೇವರ ವಾಕ್ಯ ಯಾರು ಅದನ್ನು ಹೊಂದುತ್ತಾರೆ ಅವರಿಗೆ ಅದು ಆರೋಗ್ಯ. ಫಾರ್ ದೇ ಆರ್ ಲೈಫ್ ಟು ದೋಸ್ ಹೂ ಫೈಂಡ್ ದೆಮ್. ಎಲ್ಲರಿಗೆ ಸಿಗಲಿಲ್ಲ, ಎಲ್ಲರೂ ಫೈಂಡ್ ಮಾಡಲಿಲ್ಲ, ಎಲ್ಲರೂ ಹುಡುಕಲಿಲ್ಲ, ಎಲ್ಲರಿಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಅದು ಅವರಿಗೆ ಆರೋಗ್ಯ ಇಲ್ಲ. ಓಕೆ, ನೀನು ಎಲ್ಲಿವರೆಗೆ ಮೆಡಿಟೇಟ್ ಮಾಡೋದಂದರೆ ದೋಸ್ ಆರ್ ಫೈಂಡ್, ಯಾರಿಗೆ ಸಿಕ್ಕಿದೆ ಅದನ್ನು ಹೊಂದುವವರಿಗೆ ಅವ ಜೀವ, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಓಕೆ, ಅವಳು ಹೊಂದುವವರಿಗೆ ಆರೋಗ್ಯ. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರೆಗಳು ಹೊರಡುತ್ತವೆ. ಅಂದರೆ ನಿನ್ನ ಸ್ಪಿರಿಟ್ನ ಲೈಫ್ ಓಪನ್ ಆಗಿದೆ, ಹೀಲಿಂಗ್ ರಿವರ್ ಓಪನ್ ಆಗಿದೆ. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ, ಅದರಿಂದ ಜೀವಧಾರೆಗಳು ಹರಿಯುತ್ತವೆ. ಯು ಮಸ್ಟ್ ಪ್ರೀಚ್, ಯು ಮಸ್ಟ್ ಹೆಲ್ಪ್. ನಿನಗೆ ಆರೋಗ್ಯದ ಬಗ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ನೀನು ಎಷ್ಟು ಇತರರಿಗೆ ಹೇಳ್ತಿ ಅಷ್ಟು ನಿನ್ನ ಆರೋಗ್ಯವನ್ನು ಕಾಪಾಡುತ್ತೆ, ನಿನ್ನ ಹೆಲ್ತನ್ನು ಕಾಪಾಡುತ್ತೆ. ಒಂದು ಸಹೋದರಿ, ಆಕೆ ಗಂಟು ನೋವು, ಆಕೆ ಕನ್ಫೆಸ್ ಮಾಡ್ತಿದ್ದಳು, ಅರಿಕೆ ಮಾಡ್ತಿದ್ದಳು, ಆ ಗಂಟು ನೋವು ಬಿಟ್ಟು ಹೋಗ್ತಾ ಇತ್ತು. 2 ದಿನ ನಂತರ ಪುನಃ ಬರ್ತಾ ಇತ್ತು. ಈಕೆ ಪುನಃ ಕನ್ಫೆಸ್ ಮಾಡ್ತಾ ಇದ್ಳು, ನಾನು ಗುಣವಾಗಿದೆ, ಅದು ಬಿಟ್ಟು ಹೋಗ್ತಾ ಇತ್ತು, ಪುನಃ ಬರ್ತಿತ್ತು. ಸುಮಾರು ಒಂದು 5-6 ಸರ್ತಿ ಹೋಯ್ತು ಬಂತು. ಕಡೆಗೆ ಕನ್ಕ್ಲೂಷನ್ ಬಂದು, ನಾನು ಡಾಕ್ಟರ್ ಬಳಿಗೆ ಹೋಗ್ತೇನೆ, ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕಂತ. ಹಾಸ್ಪಿಟ್ಲಿಗೆ ಹೋಗಿ ಆಕೆಯಲ್ಲಿ ಹೊರಗೆ ಡಾಕ್ಟರ್ಗೆ ವೆಯ್ಟ್ ಮಾಡ್ತಾ ಇದ್ದಾಳೆ. ವೆಯ್ಟ್ ಮಾಡುವಾಗ ಅಲ್ಲಿ ಒಬ್ಬ ಕಿಡ್ನಿ ಪ್ರಾಬ್ಲಮ್ ಇದ್ದ ವ್ಯಕ್ತಿ ಅಲ್ಲಿ, ಅವನು ಕೂಡ ವೆಯ್ಟ್ ಮಾಡ್ತಾ ಇದ್ದಾನೆ. ಏನೇ ಇರಲಿ, ಅದರ ಮಧ್ಯದಲ್ಲಿ ಈಕೆ ವಾಕ್ಯ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಕೆ ಗುಣವಾದ ಹಳೆಯ ಟೆಸ್ಟ್ ಮನಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಕೆ ಒಂದು ಅರ್ಧ ಗಂಟೆ ಆ ವ್ಯಕ್ತಿ ಹತ್ರ ಮಾತಾಡುವಾಗ ಈಕೆ ಅದು ಗಂಟಲು ಹೋದದ್ದು ಈಕೆ ಸುದ್ದಿಯೇ ಇಲ್ಲ. ಜಸ್ಟ್ ಸುಮ್ಮನೆ ಹೇಳ್ತಾ ಇದ್ರೆ ಗಂಟಲು ನೋವಿಲ್ಲ. ಯಾಕೆ? ಆಕೆ ಒಳಗಿದ್ದ ರಿವರನ್ನು ಆಕೆ ಮುಚ್ಚಿಟ್ಟಿದ್ದಳು, ಆ ನದಿಯನ್ನು ಮುಚ್ಚಿಟ್ಟಿದ್ದಳು. ಯಾವಾಗ ಪುನಃ ಮಾತಾಡೋದಂದ್ರೆ ವರ್ಡ್ ಆಫ್ ಫೇತ್, ಸ್ಪೀಕಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಮಾತಾಡಿದಾಗ ಫಸ್ಟ್ ಹೀಲ್ ಆದದ್ದು ಅವಳು. ಇವತ್ತಿಗೂ ಹೆಲ್ತಿ ಆಗಿದ್ದಾಳೆ. ಆ ಕಾಲು ನೋವು ಇನ್ನೂ ಸಹ ಬರಲಿಲ್ಲ. ಮತ್ತೆ ನೀವು ಅನಿಸ್ಬೇಡ್ರಿ, ಇತರರಿಗೆ ನೀವು ಹೆಲ್ಪ್ ಮಾಡೋದಂದ್ರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡೋದು. ಗಿವ್, ಇಟ್ ಶಾಲ್ ಬಿ ಗಿವನ್ ಟು ಯು. ವರ್ಡ್ ಆಲ್ಸೋ, ನಾಟ್ ಓನ್ಲಿ ಮನಿ. ಗಿವ್. Don't be selfish. Don't be selfish. Always give the word of God. Always ready to preach the word of God. ಶುಭವಾರ್ತೆ ಅಂದರೆ ಏನು? ಸುವಾರ್ತೆ ಅನುಸಾರಿ ಇಡೀ ದಿನ ಕಂಡಮಿನೇಷನ್, ದೂರುಗಳು, ತಪ್ಪು ಹುಡುಗುದು ಅದನ್ನು ಮಾತಾಡಬೇಡ್ರಿ. ಸುವಾರ್ತೆಯನ್ನು ಕೊಡ್ರಿ. ಒಬ್ಬನಿಗೆ ಒಳ್ಳೇದಾಗುವಾಗ, ಒಬ್ಬನಿಗೆ ಹೆಲ್ಪ್ ಮಾಡುವಂಥದ್ದು. ಓಕೆ, ಪ್ರೀಚ್. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿ, ಧ್ಯಾನ ಮಾಡಿ, ಅದನ್ನು ಅನುಭವಿಸಿ, ಅದನ್ನು ಇತರರಿಗೆ ಹೇಳಿ. ಓಕೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕಂಟಿನ್ಯೂ ಮಾಡುವ. ಲೆಟ್ಸ್ ಪ್ರೇ. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ. ನೀವು ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿದರೆ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ನಿಮ್ಮ ಆತ್ಮವು, ಕರ್ತನ ಆತ್ಮವು, ಅದು ಒಂದು ಆತ್ಮವಾಗುತ್ತದೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ನಾವು ನಿನ್ನ ಮಕ್ಕಳಾಗಿದ್ದೇವೆ. ನಾವು ಜೀವ ಸ್ವರೂಪನಾದ ದೇವರಿಗೆ ಜೀವ ಸ್ವರೂಪನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನಾವು ಆರೋಗ್ಯವಂತನಾದ ದೇವರಿಗೆ ಆರೋಗ್ಯವಂತನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ವಿ ಆರ್ ಬ್ಲೆಸ್, ವಿ ಆರ್ ಪ್ರಾಸ್ಪರ್ ಓ ಗಾಡ್. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರ ಮನೋನ್ನೇತರ, ಅವರ ಅಂತರದ ಕಣ್ಣುಗಳು ಬೆಳಗಲ್ಪಡಲಿ. ನಿನ್ನ ಕೃಪೆ ಅವರ ಮೇಲೆ ತಂದೆ ನೀನು ಸುರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಕೇಳಿದ ಪ್ರತಿಯೊಂದು ವಾಕ್ಯಗಳು ಅವರಿಗೆ ಅರ್ಥವಾಗುವಂತೆ ಸಹಾಯ ಮಾಡು. ಅದೇ ರೀತಿ ಯಾರೆಲ್ಲ ಮಕ್ಕಳು ಎಕ್ಸಾಮ್ ಬರೀಲಿಕ್ಕಿದ್ದಾರೆ, ಎಕ್ಸಾಮ್ ಬರೆಯುವಂತೆ ಅವರ ಬುದ್ಧಿಯು ತೆರೆಯಲ್ಪಡಲಿ.
ಅವರು ಎಕ್ಸಾಮಿಗೆ ಹೋಗುವಾಗ ಬರುವಾಗ ಅವರಿಗೆ ಶುಭವೇ ಉಂಟಾಗಲೆಂದು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.